ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಲಿಂಗರಾಜಪ್ಪ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಾಳೆ ಜಾಬ್ ಫೇರ್. ಈಶ್ವರ್ ಖಂಡ್ರೆಗೆ ಡಿಸಿಎಂ ಸ್ಥಾನ ನೀಡಲು ಕಾಂಗ್ರೆಸ್ ಹೈಕಮಾಂಡ್ಗೆ ಒತ್ತಾಯ. ಶಾರ್ಟ್ ಸರ್ಕ್ಯೂಟ್ಗೆ ಹೊತ್ತಿ ಉರಿದ ಫರ್ನಿಚರ್ ಅಂಗಡಿ, 15 ಲಕ್ಷ ರೂಪಾಯಿ ನಷ್ಟ. ಹುಲ್ಸೂರಿನಲ್ಲಿ ಗೋ ಹತ್ಯೆ ಶಂಕೆ, ಒಬ್ಬ ಆರೋಪಿಯ ಬಂಧನ. ಸುದ್ದಿಯ ವಿವರಗಳು. ಬೀದರ್ ದಕ್ಷಿಣ ಕ್ಷೇತ್ರದ ಗೊರ್ನಳ್ಳಿ ವ್ಯಾಪ್ತಿಯ ಲಿಂಗರಾಜಪ್ಪ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಾಳೆ ಉದ್ಯೋಗ ಮೇಳ ಜಾಬ್ ಫೇರ್ ಆಯೋಜಿಸಲಾಗಿದ್ದು, ಉದ್ಯೋಗಾಕಾಂಕ್ಷಿ ಯುವಕರು ಹಾಗೂ ಪದವೀಧರರ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ ಕಲ್ಪಿಸಲಾಗಿದೆ ಎಂದು ಶಾಸಕ ಡಾ. ಶೈಲೇಂದ್ರ ಬೆಲ್ದಾಳೆ ತಿಳಿಸಿದ್ದಾರೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ನಡೆಯಲಿರುವ ಈ ಉದ್ಯೋಗ ಮೇಳದಲ್ಲಿ ವಿವಿಧ ಪ್ರತಿಷ್ಠಿತ ಕಂಪನಿಗಳು ಭಾಗವಹಿಸಲಿದ್ದು, ವಿವಿಧ ಕ್ಷೇತ್ರಗಳಲ್ಲಿ ಉದ್ಯೋಗ ಅವಕಾಶಗಳನ್ನು ಒದಗಿಸಲಿವೆ. ಉದ್ಯೋಗ ಹುಡುಕುತ್ತಿರುವ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಅವಕಾಶದ ಸದುಪಯೋಗ ಪಡೆದುಕೊಳ್ಳುವಂತೆ ಆಯೋಜಕರು ಮನವಿ ಮಾಡಿದ್ದಾರೆ. ಉದ್ಯೋಗ ಮೇಳದ ಕುರಿತು ಮಾಹಿತಿ ನೀಡಿರುವ ಶಾಸಕರು, ಯುವಕರು ಉದ್ಯೋಗ ಅವಕಾಶಗಳನ್ನು ಕಲ್ಪಿಸುವ ಉದ್ದೇಶದಿಂದ ಈ ಮೇಳವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದ್ದಾರೆ. ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಹತೆ ದಾಖಲೆಗಳು, ಬಯೋಡಾಟಾ ಸೇರಿದಂತೆ ಅಗತ್ಯ ದಾಖಲೆಗಳೊಂದಿಗೆ ಭಾಗವಹಿಸುವಂತೆ ಸೂಚಿಸಲಾಗಿದೆ. ಉದ್ಯೋಗ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ಅವಕಾಶವನ್ನು ಕೈಚೆಲ್ಲದೆ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಯಶಸ್ವಿನ ಹೆಜ್ಜೆ ಇಡಿ ಎಂದು ಶಾಸಕ ಡಾ. ಶೈಲೇಂದ್ರ ಬೆಲ್ದಾಳೆ ಕರೆ ನೀಡಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ಇದೇ ದಿನಾಂಕ ಮೇ 30ರಂದು ಶನಿವಾರ ಬೆಳಗ್ಗೆ 9 ಗಂಟೆ ಸಾಯಂಕಾಲ 5 ಗಂಟೆಗೆ ಪೂಜ್ಯ ಲಿಂಗರಾಜಪ್ಪ ಮಹಾತಾಂತ್ರಿಕ ವಿದ್ಯಾಲಯದ ಆವರಣದಲ್ಲಿ ಒಂದು ಉದ್ಯೋಗ ಮೇಳ ಆಯೋಜನೆ ಮಾಡಲಾಗಿದೆ. ಜಿಲ್ಲೆಯ ಎಲ್ಲ ಪದವೀಧರರು ಯಾರು ಕಂಪ್ಲೀಟ್ ಮಾಡಿದ್ದಾರೆ ಬೇರೆ ಬೇರೆ ಕೋರ್ಸಲ್ಲಿ ಆ ಒಂದು ಜಾಬ್ ಫೇರಲ್ಲಿ ಪಾಲ್ಗೊಳ್ಳಬೇಕು. ಸುಮಾರು ಸಾಕಷ್ಟು ಮಲ್ಟಿನ್ಯಾಷನಲ್ ಕಂಪ್ನೀಸ್ ಬರ್ತಾ ಇದೆ. ಉದಾಹರಣೆಗೆ ವಿಜಯ್ ಎಲೆಕ್ಟ್ರಾನಿಕ್ಸ್ ಆಗಲಿ, ಇನ್ಫೋಸಿಸ್ ಆಗಲಿ, ಟೆಕ್ ಮಹೀಂದ್ರ ಆಗಲಿ, ಕೆಲವು ಪ್ರತಿಷ್ಠಿತ ಸೆಮಿ ಕಂಡಕ್ಟರ್ ಕಂಪ್ನಿ, ಕ್ಯಾಡ್ ಮ್ಯಾಕ್ಸು, ಸುಮಾರು 40 ಕಂಪ್ನಿಗಳು ಪಾಲ್ಗೊಳ್ತಾ ಇದ್ದಾರೆ. ಅದು ಮೇನ್ ಪರ್ಸನ್ ಕೂಡ ಬರ್ತಾ ಇದ್ದಾರೆ. ನಮ್ಮ ನಿರುದ್ಯೋಗ ಸಮಸ್ಯೆ ಜಿಲ್ಲೆಯಲ್ಲಿಂದ ಹೋಗಬೇಕು, ಎಲ್ಲ ಯುವಕರಿಗೆ ಯುವತಿಯರಿಗೆ ಜಾಬ್ ಸಿಗಬೇಕು, ಅವರು ತಮ್ಮ ಕಾಲ ಮೇಲೆ ಅವರು ನಿಲ್ಲಬೇಕು ಅಂತ ನಮ್ಮೆಲ್ಲರ ಉದ್ದೇಶ ಇದೆ. ತಾವೆಲ್ಲರೂ ಬಂದು ಇದರ ಸದುಪಯೋಗ ಪಡಿಸ್ಕೋಬೇಕು, ಯಶಸ್ವಿಗೊಳಿಸ್ಬೇಕು ಆ ಒಂದು ಉದ್ಯೋಗ ಮೇಳ ಅಂತ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾಂಗ್ರೆಸ್ ಪಕ್ಷವನ್ನು ರಾಜ್ಯದಲ್ಲಿ ಬಲಪಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿರುವ ಹಿರಿಯ ನಾಯಕ, ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಕಲ್ಯಾಣ ಕರ್ನಾಟಕದ ಪ್ರಭಾವಿ ರಾಜಕಾರಣಿಯಾದ ಈಶ್ವರ್ ಖಂಡ್ರೆ ಅವರಿಗೆ ರಾಜ್ಯದ ಉಪಮುಖ್ಯಮಂತ್ರಿ ಸ್ಥಾನ ನೀಡುವ ಮೂಲಕ ನ್ಯಾಯ ಒದಗಿಸಬೇಕು ಎಂದು ಕಾಂಗ್ರೆಸ್ ಹೈಕಮಾಂಡ್ಗೆ ಒತ್ತಾಯಿಸಿ ಬೀದರ್ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಡಾ. ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಬೆಂಬಲಿಗರು ಹಾಗೂ ಕಾರ್ಯಕರ್ತರು ಪೋಸ್ಟರ್ಗಳನ್ನು ಹಿಡಿದು ಘೋಷಣೆಗಳನ್ನು ಕೂಗಿ ತಮ್ಮ ಆಗ್ರಹ ವ್ಯಕ್ತಪಡಿಸಿದರು. ಈಶ್ವರ್ ಖಂಡ್ರೆ ಅವರು ಕಾಂಗ್ರೆಸ್ ಪಕ್ಷ ಸಂಘಟನೆಯಲ್ಲಿ ಮಹತ್ವದ ಕೊಡುಗೆ ನೀಡಿದ್ದು, ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ವಿಶೇಷ ಶ್ರಮ ವಹಿಸಿದ್ದಾರೆ ಎಂದು ಪ್ರತಿಭಟನಾಕಾರರು ಅಭಿಪ್ರಾಯಪಟ್ಟರು. ರಾಜ್ಯದ ರಾಜಕೀಯದಲ್ಲಿ ಅಪಾರ ಅನುಭವ ಹೊಂದಿರುವ ಈಶ್ವರ್ ಖಂಡ್ರೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡುವುದರಿಂದ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮತ್ತಷ್ಟು ಬಲ ಸಿಗಲಿದೆ ಎಂದು ಅವರು ಹೇಳಿದರು. ಕಾಂಗ್ರೆಸ್ ಹೈಕಮಾಂಡ್ ಈ ಬೇಡಿಕೆಯನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಈಶ್ವರ್ ಖಂಡ್ರೆ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಮಾಡಲೇಬೇಕು. ಕಾಂಗ್ರೆಸ್ ಸರ್ಕಾರಕ್ಕೆ ಈಶ್ವರ್ ಖಂಡ್ರೆ ಅವರಿಗೆ ಉಪಮುಖ್ಯಮಂತ್ರಿ ಮಾಡಲೇಬೇಕು. ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ
ನಗರದ ನೌಬಂದ್ನಲ್ಲಿರುವ ಶ್ರೀ ಗಣೇಶ್ ಫ್ಯಾಬ್ರಿಕೇಶನ್ ಅಂಗಡಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಭಾರೀ ಅಗ್ನಿ ಅವಘಡ ಸಂಭವಿಸಿ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿರುವ ಘಟನೆ ಇಂದು ಮುಂಜಾನೆ ನಡೆದಿದೆ. ಅಂಗಡಿ ಮಾಲೀಕರ ರವೀಂದ್ರ ವಿಶ್ವಕರ್ಮ ಅತಿವಳವರಿಗೆ ಸೇರಿದ ಫರ್ನಿಚರ್ ಹಾಗೂ ಕಾರ್ಪೆಂಟರ್ ಅಂಗಡಿಯಲ್ಲಿ ಇಂದು ಬೆಳಗ್ಗೆ ಸುಮಾರು 4 ಗಂಟೆ ಸುಮಾರಿಗೆ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ಶಾರ್ಟ್ ಸರ್ಕ್ಯೂಟ್ನಿಂದಲೇ ಬೆಂಕಿ ಅವಘಡ ಸಂಭವಿಸಿದೆ ಎಂದು ಪ್ರಾಥಮಿಕವಾಗಿ ತಿಳಿದು ಬಂದಿದೆ. ಬೆಂಕಿಯ ಕೆನಾಲಿಗೆ ಅಂಗಡಿಯಲ್ಲಿದ್ದ ಫರ್ನಿಚರ್ ಸಾಮಗ್ರಿಗಳು, ಯಂತ್ರೋಪಕರಣಗಳು, ಮರದ ವಸ್ತುಗಳು ಸೇರಿದಂತೆ ಹಲವು ಸಾಮಗ್ರಿಗಳು ಸುಟ್ಟು ಭಸ್ಮವಾಗಿವೆ. ಘಟನೆಯಿಂದ ಸುಮಾರು 15 ಲಕ್ಷ ರೂಪಾಯಿ ನಷ್ಟ ಸಂಭವಿಸಿದೆ ಎಂದು ಅಂದಾಜಿಸಲಾಗಿದೆ. ಮಾಹಿತಿ ತಿಳಿದ ಕೂಡಲೇ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟರು. ಹಲವು ಗಂಟೆಗಳ ಕಾರ್ಯಾಚರಣೆಯ ಬಳಿಕ ಬೆಂಕಿಯನ್ನು ನಿಯಂತ್ರಣಕ್ಕೆ ತರಲಾಯಿತು. ಘಟನೆಯಲ್ಲಿ ಯಾವುದೇ ಪ್ರಾಣ ಅಪಾಯ ಸಂಭವಿಸಿಲ್ಲವೆಂದು ತಿಳಿದು ಬಂದಿದೆ. ಘಟನೆಯಿಂದ ಸಂಕಷ್ಟಕ್ಕೆ ಸಿಲುಕಿರುವ ಅಂಗಡಿ ಮಾಲೀಕ ರವೀಂದ್ರ ವಿಶ್ವಕರ್ಮ ಅತಿವೇಳವರು ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ರವೀಂದ್ರ ವಿಶ್ವಕರ್ಮ ಅತಿವಾಳ 4 ಗಂಟೆಗೆ ಕರೆಂಟ್ ಶಾರ್ಟ್ಲಿಂದ ದುಕಾನ್ ಸುಟ್ಟಿದೆ. ಅದೇ ಜಾಗದ ಮಾಲಕರು ಬಂದು ನಾನು ಫೋನ್ ಮಾಡಿದಾಗ ನಾನು ಬಂದೆ. ನಾನು ಬಂದಾಗ ಇನ್ನೂ ಉರಿಲತ್ತಿತ್ತು. ಅವರು ಇದಕ್ಕೆ ಅವರು ಫೋನ್ ಮಾಡಿ ಕರೆಸಿದ್ರು. ಕರೆಸಿದ ನಂತರ ನಾವು ಬಂದಮೇಲೆ ಬಂದರು ಅಷ್ಟೇ. ಅವರೇ ಆರಿಸಿ ಹೋಗಿದ್ದಾರೆ. ಏನು ಕೆಲಸ ಮಾಡ್ತೀರಿ? ನಾವು ಕಾರ್ಪೆಂಟ್ರ್ ಕೆಲಸ ಮಾಡ್ತೇವೆ. ಅಷ್ಟು ಕಟ್ಟಿಗೆ ಎಲ್ಲ ಸುಟ್ಟೋಗಿದೆ, ಮಷೀನು ಎಲ್ಲ ಸುಟ್ಟೋಗಿದೆ, ಯಾವುದೂ ಬರಪಲೇ ಇಲ್ಲ. ಪೂರಾ ಶೆಡ್ ಸಮೇತ ಸುಟ್ಟೋಗಿದೆ. ಇದ್ರಾಗ ಏನೇನು ವರ್ಕ್ ಮಾಡ್ತೀರಿ ನೀವು? ನಾವು ಕಾರ್ಪೆಂಟ್ರ್ ಫರ್ನಿಚರ್ ವರ್ಕು, ಪಲಾಂಗ್ದು ಪ್ರತಿಯೊಂದು ಕಟ್ಟಿಗೆ ವರ್ಕ್ ಏನದ ಪೂರಾ ಫುಲ್ ಎಲ್ಲ ಮಾಡ್ತಿದ್ದೆ. ಇವತ್ತು ನಸ್ಕಿನಾಗೆ 4 ಗಂಟೆ ಮಸ್ಕಿನ 4 ಗಂಟೆಗೆ. ಅಂದಾಜು ಎಷ್ಟು ರೂಪಾಯಿದು ಹಾನಿ ಆಗಿದೆ? 10-15 ಲಕ್ಷ ರೂಪಾಯಿದು ಹಾನಿ ಆಗಿದೆ. ಯಾವ್ಯಾವ ಮಷೀನ್ ಇದ್ದು ಒಳಗೆ? ರಂಧ ಮಷೀನು, ಜಂತ್ರ ಮಷೀನು, ಪೋಲ್ ಸೆಟ್ಟಿಂಗ್ ಮಷೀನು, ನಮ್ಮ ಹ್ಯಾಂಡ್ ರಂಧಗಳು, ಡ್ರಿಲ್ ಮಷೀನು, ಪ್ರತಿ ಕಟ್ರ್ ಮಷೀನು ಎಲ್ಲ, ಮತ್ತು ಇದು ನಮ್ಮ ಹತ್ಯಾರ್ಗಳು, ಉಳಿ, ಬಾಚಿ, ಹತೋಡಿ ಏನಿರ್ತಾವೆ ಪೂರ ಎಲ್ಲ ಸಾಮಾನು. ಡಿಸೈನ್ ಕಟ್ ಮಾಡೋ ಮಷೀನ್ ಇತ್ತು, ಎಲ್ಲ ಮಷೀನ್ಗಳಿದ್ದು ಅಷ್ಟೆಲ್ಲ. ಕಟ್ಟಿಗೆ ಯಾವಾಗ ಹಿಡಿದಿತ್ತು? ಟೀಕುಡ್ ಕಟ್ಟಿಗೆನೇ ಫುಲ್, ಯಾವುದು ಬೇರೆದು ಯಾವುದೂ ಇದ್ದಿಲ್ಲ. ಹಾಂ, ಟೀಕುಡ್ ಕಟ್ಟಿಗೆ ಅಂದರೆ ಗಂಧದ ಇಲ್ಲ, ಸಾಗೋನಿ ಕಟ್ಟಿಗೆ. ಸಾಗೋನಿ ಕಟ್ಟಿಗೆ ಎಲ್ಲ ಕಾಸ್ಟ್ಲಿ ಇರುತ್ತೆ. ನಿನ್ನೆ ಒಂದು 50,000 ರೂಪಾಯಿ ನಿನ್ನೆ ತಂದೇನೆ. ನಿನ್ನೆ ತಂದಾಗ ಅದು ರಾತ್ರಿ ರಂಧ ಹೊಡೆದು ಇಟ್ಟಿನಿ. ಮುಂಜಾನೆ ಮಸ್ತಿನ ಗೊತ್ತಾದ ನಂತರ ನಾವು ಬಂದೇನೆ ಇಲ್ಲಿಗೆ. ಅಷ್ಟು ಎಲ್ಲ ಪೂರ ಸುಟ್ಟಿಗೆ ಯಾವುದೂ ಬರಪ್ಲೇ ಇಲ್ಲ. ಅಂದರೆ ಎಲ್ಲ ಇದು ಕಟ್ಟಿಗೆ ಮಷೀನು ಎಲ್ಲ ಸೇರಿ ಅಂದಾಜು ಒಂದು 15 ಲಕ್ಷ 10-15 ಲಕ್ಷ ಆಗ್ತದೆ ಅಂದಾಜು. ಸರ್, ಅದಕ್ಕೆ ನಮ್ಮ ಸಂಬಂಧಪಟ್ಟ ಮಿನಿಸ್ಟರ್ಗೆ ನಮ್ಮ ಪರಿಹಾರದ ಏನದ ಮಾಡಿಕೊಡ್ಬೇಕು ಅಂತೇಳಿ ಕೇಳ್ತಾ ಇದ್ದೀವಿ. ರವೀಂದ್ರ ವಿಶ್ವಕರ್ಮ ಅತಿವಾಳದ ದುಕಾನ್ ಇದ್ದಿದ್ದು ನೌಬಾದ, ನಾವು ಇರೋದು ಅತಿವಾಳ. ಮಾಳಿಗೆ ಅಂತ ನೌಬಾದು. ನಾ ಬಸವರಾಜ್ ಮಾಳಿಗೆ ನೌಬಾದು. ನಾನು ಮುಂಜಾನೆ 4 ಗಂಟೆಗೆ ಎದ್ದಿದೆ. ಬರಷ್ಟರಲ್ಲಿ ನೋಡೋಷ್ಟರಲ್ಲಿ ಹೊಗೆದಿತ್ತು. ಇಲ್ಲಿ ಯಾವ್ದಾರ ಸ್ಕ್ರಾಪ್ ದುಕಾನ್ದವರು ಹಚ್ಚಾರ ಅಂತ ತಿಳ್ಕೊಂಡ. ಅಷ್ಟರಲ್ಲೇ ನಮ್ಮಲ್ಲಿ ಚೊಂಡೆ ಇವರು ಶಂಕರ್ರವ್ರದ್ದು ಮಗ ಬಂದರು. ನಮ್ಮ ತಮ್ಮರನ್ನು ಒಳತಿರು. ನಾ ಯಾಕೆ ಒಳತಿರಪ್ಪ ಏನಾಗ್ಯದ ಅಂತಾರೆ, ಇಲ್ಲಿ ಬೆಂಕಿ ಎತ್ತಿದ್ರಿ ಊರಿ ಅಂದರು. ಮತ್ತು ಅಷ್ಟರಲ್ಲೇ ನಾ ತೆಳಗೆ ಬಂದು ಫೈರ್ ಆಫೀಸ್ದವ್ರಿಗೆ ಫೋನ್ ಮಾಡಿದೆವು, ಇವ್ರಿಗೆ ಫೋನ್ ಮಾಡಿದೆವು, ಮತ್ತು ಅಚ್ಚಾಗ ವಜನಾಥವ್ರಿಗೆ ಫೋನ್ ಮಾಡಿದೆವು, ಎಲ್ಲರಿಗೆ ಫೋನ್ ಮಾಡಿದೆವು. ಒಂದು ಅರ್ಧ ತಾಸು ನಂತರ ಅವರು ಫೈರ್ ಆಫೀಸ್ದವ್ರು ಬಂದರು. ಬಂದು ಬೆಂಕಿ ಅದನ್ನು ಹಚ್ಲಕ್ಕೆ ಟ್ರೈ ಮಾಡಿದ್ರು. ಬೆಂಕಿ ಭಾಳ ಹತ್ತಿತ್ತು, ಕಂಟ್ರೋಲ್ ಆಗಲಿಲ್ಲ. ಮತ್ತೊಂದು ವ್ಯಾನ್ ತರಿಸಿದ್ರು ಫೈರ್ ಆಫೀಸ್ದ ತಂದರು. ಅದರಿಂದ ಏನದಂದ್ರೆ ಸ್ವಲ್ಪ ಕಂಟ್ರೋಲ್ ಆಯಿತು. ಹಿಂಗೆ ಮತ್ತು ಒಂದು ಹಿಂಗೆ ಸಾಮಾನುಗಳು ತೆಗೆದೆಲ್ಲ ಬೆಂಕಿ ಹಚ್ಲಕ್ಕೆ ಟ್ರೈ ಮಾಡಿದ್ರು ರೀ. ಸೊ ಹಾಗಾಗಿ ಈಗ ಈ ರೀತಿ. ಎಷ್ಟು ವರ್ಷದಿಂದ ಕೊಟ್ಟರೆ ಅವರಿಗೆ? ಸರ್, ಇದು ನಾವು ಕ್ರಿಯಾ ಅವರಿಗೆ ಒಂದು 25 ವರ್ಷ ಮೇಲೆ ಆಯ್ತು ರೀ. ಅವ್ರು ಸರ್ ನಂಬಲ್ಲಿ ಇಲ್ಲೇ ಮಾಡ್ತಾರೆ ಸರ್, ನಮ್ಮ ಜಾಗದಾಗಿಲ್ಲ. ಏನು ಕೆಲಸ ಮಾಡ್ತಾರೋ ಸರ್? ಇವರು ರವಿ ಅಂತ ತಿಳ್ದವ್ರು ಅದ ಸರ್. ಇವರು ಕಾರ್ಪೆಂಟ್ರ್ ಕೆಲಸ ಮಾಡ್ತಾರೆ ರೀ. ಮತ್ತು ಇವರು ಫರ್ನಿಚರ್ ಕೆಲಸ ಆಗಲಿ ಅಂದ್ರೆ ಒಟ್ಟಾರೆ ಹೇಳ್ಬೇಕಾದ್ರೆ ಕಟ್ಟಿಗೆ ಅಂದ್ರೆ ವುಡನ್ ಕೆಲಸ ಎಲ್ಲ ಮಾಡ್ತಾರೆ ಸರ್. ಎಷ್ಟು ಹಾನಿ ಆಗಿದ್ರೆ ಸರ್? ಒಟ್ಟಾರೆ ಹೇಳ್ಬೇಕಾದ್ರೆ ಒಂದು 15 ಲಕ್ಷ ಹಾನಿ ಆಗಿದೆ ಸರ್. ನಿನ್ನೆ ಸರ್ ಅವರು ಒಂದು 50,000 ರೂಪಾಯಿದು ಇದು ತಂದರು ಸರ್, ಸಾಗವಾನಿ ಕಟ್ಟಿಗೆ ತಂದರು. ಅದು ಪೂರ್ತಿ ಹೋಗ್ಯ ಸರ್. ಈ ಮಷಿನ್ ಹೋಗ್ಯಾವ. ಇದಕ್ಕೆ ಮೊದಲು ಓಲ್ಡ್ ಇರತಕ್ಕಂಥ ವುಡನ್ ಎಲ್ಲ ಫರ್ನಿಚರ್ ಎಲ್ಲ ಹೋಗ್ಯಾವ ಸರ್. ತಯಾರನೂ ಇದ್ದು ಮತ್ತು ಕಟ್ಟಿಗೆನೂ ಇದ್ದು ಸರ್, ಎಲ್ಲ ಹೋಗ್ಯಾವ ಸರ್. ಓಕೆ ಸರ್.
ಹುಲ್ಸೂರು ಪಟ್ಟಣದಲ್ಲಿ ಬಕ್ರೀದ್ ಹಬ್ಬದ ಪ್ರಯುಕ್ತ ಗೋಹತ್ಯೆ ನಡೆಸಲಾಗಿದೆ ಎಂಬ ಶಂಕೆ ಹಿನ್ನೆಲೆಯಲ್ಲಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಒಬ್ಬ ಆರೋಪಿಯನ್ನು ಬಂಧಿಸಿರುವ ಘಟನೆ ನಡೆದಿದೆ. ಗೋಹತ್ಯೆಗೆ ಸಂಬಂಧಿಸಿದಂತೆ ಎನ್ನಲಾದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಬಜರಂಗ ದಳದ ಕಾರ್ಯಕರ್ತರು ಪೊಲೀಸರಿಗೆ ದೂರು ಸಲ್ಲಿಸಿ ಪ್ರಕರಣದ ಕುರಿತು ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ದೂರು ಸ್ವೀಕರಿಸಿದ ಪೊಲೀಸರು ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸ್ಥಳದಲ್ಲಿ ದೊರೆತಿದ್ದ ಮಾಂಸದ ತುಂಡುಗಳನ್ನು ವಶಕ್ಕೆ ಪಡೆದು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ವಶಪಡಿಸಿಕೊಂಡಿರುವ ಮಾಂಸದ ತುಂಡುಗಳು ಯಾವ ಪ್ರಾಣಿಗೆ ಸೇರಿದ್ದು ಎಂಬುದು ಇನ್ನೂ ದೃಢಪಟ್ಟಿಲ್ಲ ಎಂದು ಪೊಲೀಸರು ತಿಳಿಸಿದ್ದಾರೆ. ಪಶು ವೈದ್ಯಾಧಿಕಾರಿಗಳು ಮಾದರಿಗಳನ್ನು ಪರೀಕ್ಷೆಗೆ ಒಳಪಡಿಸಿದ್ದು ವರದಿ ಬಂದ ನಂತರವೇ ಸ್ಪಷ್ಟ ಮಾಹಿತಿ ಲಭ್ಯವಾಗಲಿದೆ ಎಂದು ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಬಂಧಿತ ಆರೋಪಿಯಿಂದ ಹೆಚ್ಚಿನ ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಕರ್ನಾಟಕ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕ ಹಿರಿಯ ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯ ಅವರು ಇಂದು ಶುಕ್ರವಾರ ಬೆಳಗ್ಗೆ ದೆಹಲಿಯ 10 ಜನಪಥ್ ನಿವಾಸದಲ್ಲಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ತಮ್ಮ ಪುತ್ರ ಯತೀಂದ್ರ ಅವರೊಂದಿಗೆ ಭೇಟಿ ನೀಡಿದ್ದು ಪಕ್ಷದ ನಾಯಕತ್ವದಲ್ಲಿ ತಮ್ಮ ಭವಿಷ್ಯದ ಪಾತ್ರ ಕುರಿತು ಚರ್ಚೆ ನಡೆಸಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಭೇಟಿ ಮಹತ್ವದ ಪಡೆದುಕೊಂಡಿದ್ದು ಹಿರಿಯ ನಾಯಕ ಸಿದ್ದರಾಮಯ್ಯ ಅವರು ಈಗಾಗಲೇ ರಾಜ್ಯಸಭಾ ಸ್ಥಾನವನ್ನು ನಿರಾಕರಿಸಿ ಕೇಂದ್ರದಲ್ಲಿ ಹುದ್ದೆ ಸ್ವೀಕರಿಸುವ ಬದಲು ಕರ್ನಾಟಕ ರಾಜಕಾರಣದಲ್ಲಿ ಸಕ್ರಿಯವಾಗಿ ಉಳಿಯಲು ಬಯಸಿದ್ದಾರೆ ಎಂದು ಹೇಳಿದ್ದಾರೆ. ರಾಜಕೀಯ ಬದಲಾವಣೆ ಹಾಗೂ ಸರ್ಕಾರ ರಚನೆ ಕುರಿತು ಚರ್ಚಿಸಲು ಸಿದ್ದರಾಮಯ್ಯ ಅವರು ಬಳಿಕ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿದ್ದಾರೆ. ರಾಹುಲ್ ಗಾಂಧಿ ಕುಟುಂಬದೊಂದಿಗೆ ನಡೆದ ಸಭೆಯಲ್ಲಿ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಹಾಜರಿದ್ದರು. ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸುರ್ಜೇವಾಲಾ, ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರೊಂದಿಗೆ ಆತ್ಮೀಯವಾಗಿ ಸಂತೋಷವಾಗಿ ಮಾತುಕತೆ ನಡೆಸಿದ್ದು ಹಲವು ರಾಜಕೀಯ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಎಂದು ಹೇಳಿದರು. श्री सिद्धारमैया जी आज राहुल जी से मिले. It was a very pleasant meeting and they discussed multiple political issues. I don't have anything to say further. ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ ಗಾಂಜಾ ಮಾರಾಟ ಜಾಲದ ವಿರುದ್ಧ ನಡೆಸಿದ ವಿಶೇಷ ಕಾರ್ಯಾಚರಣೆಯಲ್ಲಿ 19 ಲಕ್ಷಕ್ಕೂ ಅಧಿಕ ಮೌಲ್ಯದ ಗಾಂಜಾವನ್ನು ವಶಪಡಿಸಿಕೊಂಡು ಓರ್ವ ಆರೋಪಿಯನ್ನು ಬಂಧಿಸಲಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರ ನೇರ ನಿರ್ದೇಶನ ಮತ್ತು ಮಾರ್ಗದರ್ಶನದಂತೆ ಗಾಂಧಿಗಂಜ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಸಂಗಮೇಶ್ವರ್ ಕಾಲೋನಿಯಲ್ಲಿರುವ ಮನೆಯಲ್ಲಿ ಗಾಂಜಾವನ್ನು ಅಕ್ರಮವಾಗಿ ಸಂಗ್ರಹಿಸಿ ಮಾರಾಟ ಮಾಡಲಾಗುತ್ತಿದೆ ಎಂಬ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ನಡೆಸಿದರು. ಅಬಕಾರಿ ಇಲಾಖೆ ಡಿಎಸ್ಪಿ ಆನಂದ್ ಉಕ್ಲಿ ಅವರ ಸಮೀಕ್ಷೆಯಲ್ಲಿ ನಡೆದ ದಾಳಿಯಲ್ಲಿ ಸುಮಾರು 38 ಕೆಜಿ 476 ಗ್ರಾಂ ಗಾಂಜಾವನ್ನು ವಶಪಡಿಸಿಕೊಳ್ಳಲಾಗಿದೆ. ವಶಪಡಿಸಿಕೊಂಡ ಗಾಂಜಾದ ಮೌಲ್ಯ ಸುಮಾರು 19,23,800 ಎಂದು ಅಂದಾಜಿಸಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗಿದ್ದು ಹೆಚ್ಚಿನ ತನಿಖೆ ಮುಂದುವರೆದಿದೆ. ಬೀದರ್ ಜಿಲ್ಲೆಯನ್ನು ನಶೆ ಮುಕ್ತ ಮಾಡುವ ಉದ್ದೇಶದಿಂದ ಏರ್ಪಾಡಾಗಿರುವ ಡಿಸ್ಟ್ರಿಕ್ಟ್ ನಾರ್ಕೋಟಿಕ್ಸ್ ಟೀಮ್ ಕಡೆಯಿಂದ ನಿನ್ನೆ ಗಾಂಧಿಗಂಜ್ ಲಿಮಿಟ್ಸಲ್ಲಿ ಒಂದು ದಾಳಿಯಾಗಿದೆ. ದಾಳಿಯಲ್ಲಿ 38 ಕಿಲೋ ಗಾಂಜಾವನ್ನು ವಶಕ್ಕೆ ಪಡೆದಿದ್ದಾರೆ. ಸುಮಾರು 19 ಲಕ್ಷ ಬೆಲೆ ಬಾಳುವ ಈ ಗಾಂಜಾ ಸೀಸ್ ಮಾಡಿ ಆರೋಪಿಯನ್ನು ದಸ್ತಗಿರಿ ಮಾಡಿ ಜೈಲಿಗೆ ಕಳಿಸಲಾಗಿದೆ. ಈಗಾಗಲೇ ನಾವು ಬಹಳಷ್ಟು ಸತಿ ಎಚ್ಚರಿಕೆ ನೀಡಿದ್ದೇವೆ. ಆದರೂ ಸಹ ಎಸ್ಪೆಷಲಿ ಇರಾನಿ ಗಲ್ಲಿದಿಂದ ಕೆಲವು ಅಪರಾಧಿಗಳು ಈ ದಂಧೆಯಲ್ಲಿ ತೊಡಗಿಸಿಕೊಂಡು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಿದ್ದಾರೆ. ಅವರೆಲ್ಲರನ್ನು ಕೂಡ ಜಿಲ್ಲೆಯಿಂದ ಗಡೀಪಾರ ಮಾಡಲಾಗುವುದಂತ ನಾನು ಎಚ್ಚರಿಸುತ್ತಿದ್ದೆ. ಥ್ಯಾಂಕ್ ಯು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.